ಟೌನ್ಶಿಪ್ ಅಲ್ಲಿ ಸಾಕು ಸೇಫ್ಟಿ ಟೌನ್ಶಿಪ್ ಮಾಡಿದ್ರು ಸರ್ಕಾರದಿಂದ ಸಾಕು ಸೇಫ್ಟಿ ಇದೆ ಆರೋಪ ಇದೆ ಸರ್. ಆರೋಪ ಸರ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಸರ್ ಏನ್ ನಡೀತಾ ಇದೆ ಸರ್? ನನಗೆ ಗೊತ್ತಿಲ್ಲ, ಏನು ಸ್ಪೆಷಲ್ ನೀವು ಹೇಳ್ಬೇಕು, ಏನಾಯ್ತು, ಯಾರಿಗಾಯ್ತು ಟಿಕೆಟ್? ಬಿಜೆಪಿಗಾಯ್ತು, ದಳಕ್ಕಾಯ್ತಾ? ಕಾಂಗ್ರೆಸ್ ಇಂದ ಏನ್ ನಡೀತಾ ಇದೆ ಸರ್ ಪ್ರೋಸೆಸ್? ನಾನು ಹೇಳ್ತೀನಿ, ನಾನೇ ಬಿ ಫಾರ್ಮು, ನಾನೇ ಕ್ಯಾಂಡಿಡೇಟ್. ಸುರೇಶ್ ಅವರು ಸ್ಪರ್ಧೆ ಮಾಡಬೇಕು, ಸ್ಥಳೀಯರು ಒಂದಷ್ಟು ಒತ್ತಡ ಹಾಕ್ತಿದ್ದಾರೆ. ಒತ್ತಡ ಆಗ್ತಾ ಇದ್ದಾರೆ, ಎಲ್ಲರಿಗೂ ಒತ್ತಡ ಆಗ್ತಾ ಇದೆ. ಯಾರೇ ಆದ್ರೂ ಎರಡು ಪಕ್ಷಗಳು ಒಟ್ಟಾಗಿ ಹೋಗ್ಬೇಕು ಅಂತ ಡೆಲ್ಲಿಯಲ್ಲಿ ತೀರ್ಮಾನ ಮಾಡ್ಕೋಬೇಕು. ಅಲ್ಲೂ ಬಹಳಷ್ಟು ಡ್ಯಾಮೇಜ್ ಆಗುತ್ತಾ ಅಥವಾ ಇದನ್ನ ಎದುರಿಸುತ್ತಾ ಸರ್ ಕಾಂಗ್ರೆಸ್ ಸಮಾಜವಾಗಿ? ಪಾರ್ಟಿದು ಹೆಂಗೆ ಏನು ಅಂತ ಹೇಳಕ್ಕಾಗಲ್ಲ. ನಾನು ಪೇಪರ್ ಹೇಳಿಕೆಗಳು, ನಿಮ್ಮ ಮಾತುಗಳು ಕೇಳಿ ತೀರ್ಮಾನ ಮಾಡೋದಿಲ್ಲ. ನಮ್ಮ ಪಕ್ಷದ ಸಿದ್ಧತೆ ಏನು ಮಾಡ್ಕೋಬೇಕು ಮಾಡ್ತಾ ಇದೀವಿ. ನಮ್ಗೆ ಯಾರೇ ಆಗಲಿ ನಮಗೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ. ಇವತ್ತು ನಾನು ಎಲ್ಲರಿಗೂ ಹೇಳ್ತೀನಿ, ನೀವು ಕ್ಯಾಂಡಿಡೇಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕೆಲಸ ಮಾಡೋದು ನಾನು. ಸುರೇಶು ಕೆಲಸ ಮಾಡ್ತಾರೆ, ರವಿನೂ ಕೆಲಸ ಮಾಡ್ತಾರೆ, ಪುಟ್ಟಣ್ಣನೂ ಕೆಲಸ ಮಾಡ್ತಾರೆ, ಬಾಲಕೃಷ್ಣನು ಕೆಲಸ ಮಾಡ್ತಾರೆ, ಇಕ್ಬಾಲು ಕೆಲಸ ಮಾಡ್ತಾರೆ. ನಾವೆಲ್ಲ ಒಂದೊಂದು ಹೋಬಳಿನ ಹಂಚ್ಕೊಂಡು ಜನರ ಸೇವೆನ ಮಾಡ್ತೀವಿ. ಯಾರೇ ಆಗಲಿ ಕ್ಯಾಂಡಿಡೇಟು, ಆ ಕ್ಯಾಂಡಿಡೇಟು ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಕ ನೋಡಿ, ನನಗಿರುವಂಥ ಜವಾಬ್ದಾರಿ ನೋಡಿಕೊಂಡು, ಈಗ ನೋಡಿ ನಿನ್ನೆ ಉದ್ಯೋಗ ಮೇಡಮ್ ಮಾಡಿದ್ರು, ಅದಾದಮೇಲೆ ಸೈಟ್ ಎಲ್ಲ ಹಂಚಾಗ್ತಾ ಇದ್ದೀವಿ, ಮನೆಗಳು ತಂದಿದ್ದೀವಿ, ಈಗಾಗಲೇ 150 ಕೋಟಿ ರೂಪಾಯಿ ಕೆಲಸ ಎಲ್ಲ ಹಂಚಿದ್ದೀವಿ. ಅದೆಲ್ಲ ಈಗ ನೆಕ್ಸ್ಟ್ ವೀಕು ನಾನು ಪ್ರತಿದಿನ ಹೋಗಿ ಒಂದು 3-4 ದಿನ ಅದೆಲ್ಲ ಚಾಲನೆ ಮಾಡೋಕ್ಕೆ ಬರ್ತೀನಿ. ಯಾರೇ ಕೆಲಸ ಮಾಡೋಕ್ಕೆ ಹೇಳ್ಬಿಟ್ಟಿದ್ದೀನಿ, ಅವರೆಲ್ಲ ಲೇಟ್ ಮಾಡೋದು ಬೇಡ, ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಚಾಲನೆ ಮಾಡ್ಬಿಟ್ಟು ನಾವು ಬರ್ತೀವಿ. ಇದು ಹಿಂದೆ ಮಾಡ್ಬೋದಾಯ್ತಲ್ಲ, ಉದ್ಯೋಗ ಮೇಳ ಯಾವಾಗಾರು ಮಾಡಿದ್ರ? ಈ ಥರ ಸೈಟ್ ಯಾರು ಹಂಚಿದ್ರ? 100 ವರ್ಷ ಇದೆ. ಚನ್ನಪಟ್ಟಣಕ್ಕೂ ಗಾಂಧಿ ಬಂದಿದ್ರಂತೆ, ಕನಕಪುರಕ್ಕೂ ಗಾಂಧಿ ಬಂದಿದ್ರಂತೆ. ಸೊ ಗಾಂಧಿ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿ 100 ವರ್ಷ ಆಗಿದೆ. ಅದೊಂದು ಕಾರ್ಯಕ್ರಮ ಮಾಡ್ತೀವಿ, ಚನ್ನಪಟ್ಟಣದಲ್ಲೂ ಮಾಡ್ತೀವಿ. ಸರ್ ಈಗ ಒಂದ್ ಕಡೆ ಸರ್ ಸೈಟ್ ವಿಚಾರವಾಗಿ ಕೆಲವೊಂದು ಗ್ರಾಮಗಳಲ್ಲಿ ಈಗಾಗಲೇ ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದಾರೆ ಸರ್. ಈ ವಿಚಾರವಾಗಿ ಮಾಡಿ ಪ್ರತಿಭಟನೆ ಮಾಡೋದು ಒಳ್ಳೇದಲ್ಲ, ಜನಕ್ಕೆ ಗೊತ್ತಾಗಬೇಕಲ್ಲ. ನೋಡಪ್ಪ, ಹೋರಾಟ ಇಲ್ಲದೆ ಯಾವುದೂ ಇಲ್ಲ, ಶ್ರಮ ಇಲ್ಲದೆ ಫಲ ಇಲ್ಲ. ಹೊಲ ಉಳ್ಳಿಲ್ಲ ಅಂತಂದ್ರೆ ಭೂಮಿ ಮಟ್ಟ ಹಾಕಾಗ್ತದ? ಬಿತ್ತನೆ ಮಾಡ್ಬೇಕಾದ್ರೆ ಹೊಲ ಉಳ್ಬೇಕು, ಗೊಬ್ಬರ ಹಾಕ್ಬೇಕು, ನೀರು ಹಾಕ್ಬೇಕು, ಎಲ್ಲ ಮಾಡ್ಬೇಕು. ಹಂಗೆ ಹೋರಾಟ ಮಾಡಲಿ, ಪ್ರತಿಭಟನೆ ಮಾಡಲಿ. ಏನಾದ್ರು ತಪ್ಪಿತ್ತು ಅಂದ್ರೆ ತಿದ್ಕೊಳ್ಳೋಣ, ಅದೇ ತಲೆ ಕೆಡಿಸ್ಕೋಬೇಕು. ನೀವು ಏನಾದ್ರು ನಮ್ಮ ಅಧಿಕಾರಿಗಳು ಯಾರು ತಪ್ಪು ಮಾಡ್ತಾ ಇದ್ದಾರೆ ತಿಳಿಸಿ, ನಾವು ಅವ್ರನ್ನೂ ಎಚ್ಚರ ಮಾಡ್ತೀವಿ, ನಾವು ತಿದ್ಕೋತೀವಿ. ಹೋರಾಟ ಮಾಡೋದನ್ನ ನಾನು ಯಾವತ್ತೂ ಬೇಡ ಅಂತ ಹೇಳೋದು. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಬೇಕು. ಹೋರಾಟ ಮಾಡಿದಾಗೆ ನಮ್ಗೆ ಏನು ತಪ್ಪಾಗಿದೆ ಅಂತ ಗೊತ್ತಾಗುತ್ತೆ. ನಾನು ನನ್ನ ಟೀಕೆ ಮಾಡೋರನ್ನ, ನನ್ನ ಬಗ್ಗೆ ಮಾತಾಡೋರನ್ನ ನಾನು ಯಾರನ್ನೋ ತಪ್ಪು ಅಂತ ನಾನು ಹೇಳೋದಿಲ್ಲ. ಕೆಲವ್ರು ಚಟಕ್ಕೆ ಮಾತಾಡ್ಕೋತಾರೆ, ಅದನ್ನ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಅಷ್ಟೇ.